1857ರ ಕ್ರಾಂತಿಯ ನಂತರ ಭಾರತವು ಶಾಂತಿಯುತವಾಗಿದೆ ಮತ್ತು ಸ್ವಾತಂತ್ರ್ಯ ಭಾರತೀಯರಿಗೆ ಕೇವಲ ಭಗ್ನ ಕನಸಾಗಿದೆ ಎಂದು ಬ್ರಿಟಿಷರು ಭಾವಿಸಿದರು. ಆದರೆ ಈ ಅವಧಿಯಲ್ಲಿ ಬ್ರಿಟಿಷರನ್ನು ಓಡಿಸಿ ಭಾರತದ ಮೊದಲ ತಾತ್ಕಾಲಿಕ ಸರ್ಕಾರವನ್ನು ಸ್ಥಾಪಿಸಿದ ಒಬ್ಬ ಕ್ರಾಂತಿಕಾರಿ ಕಾಣಿಸಿಕೊಂಡರು. ಹೆಸರು ವಾಸುದೇವ ಬಲವಂತ ಫಡ್ಕೆ. ಸೆರೆ ಹಿಡಿಯಲ್ಪಟ್ಟ ನಂತರ ಅವರಿಗೆ ನೀಡಲಾದ ಚಿತ್ರಹಿಂಸೆಗಳಿಂದಲೂ ಅವರು ಎದೆಗುಂದಲಿಲ್ಲ. ವಾಸುದೇವ ಬಲವಂತ ಫಡ್ಕೆ ಕೇವಲ ಶಸ್ತ್ರಾಸ್ತ್ರ ಹಿಡಿದ ಕ್ರಾಂತಿಕಾರಿಯಾಗಿರಲಿಲ್ಲ, ಬದಲಾಗಿ ಭಾರತೀಯರು ತಮ್ಮನ್ನು ತಾವು ಆಳಿಕೊಳ್ಳಬಲ್ಲರು ಎಂದು ಸಾಬೀತುಪಡಿಸಲು ಅವರು ಬಯಸಿದ್ದರು. ಅವರ ಬಾಲ್ಯವು ಸಾಮಾಜಿಕ ಅನ್ಯಾಯ ಮತ್ತು ಬ್ರಿಟಿಷ್ ಶೋಷಣೆಯ ನಡುವೆ ಕಳೆದಿತ್ತು. ಜೀವನೋಪಾಯಕ್ಕಾಗಿ ಅವರು ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡಿದರು. ಆದರೆ 1870ರ ದಶಕದಲ್ಲಿ ಮಹಾರಾಷ್ಟ್ರವು ಭೀಕರ ಕ್ಷಾಮದಿಂದ ಬಳಲುತ್ತಿರುವುದನ್ನು, ಜನರು ಹಸಿವಿನಿಂದ ಸಾಯುತ್ತಿರುವುದನ್ನು ಅವರು ಕಂಡರು. ಆದರೂ ಬ್ರಿಟಿಷರು ತೆರಿಗೆ ಸಂಗ್ರಹಿಸುವುದನ್ನು ಮುಂದುವರೆಸಿದರು. ಸಮಸ್ಯೆ ಯಾವುದೇ ಒಬ್ಬ ಅಧಿಕಾರಿಯಿಂದಲ್ಲ, ಬದಲಾಗಿ ಇಡೀ ಬ್ರಿಟಿಷ್ ಆಳ್ವಿಕೆಯಿಂದ ಎಂದು ಫಡ್ಕೆ ಅರಿತುಕೊಂಡಿದ್ದು ಅಲ್ಲಿಯೇ. ಅವರು ಸ್ಥಳೀಯ ಸರ್ಕಾರವನ್ನು ರಚಿಸಲು ನಿರ್ಧರಿಸಿದರು. ಪ್ರಮುಖ ಮತ್ತು ಪ್ರಭಾವಿ ವ್ಯಕ್ತಿಗಳಿಂದ ಬೆಂಬಲ ಕೋರಿದಾಗ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಎದುರಿಸುವುದು ಹುಚ್ಚುತನ ಎಂದು ಅವರಿಗೆ ಹೇಳಲಾಯಿತು. ಆದರೆ ಫಡ್ಕೆ ಧೃತಿಗೆಡಲಿಲ್ಲ. ಲಹುಜಿ ಉಸ್ತಾದ್ ಸಾಳ್ವೆಯವರ ಸಲಹೆಯನ್ನು ಅನುಸರಿಸಿ ಅವರು ಬುಡಕಟ್ಟು ಸಮುದಾಯಗಳನ್ನು ಸಜ್ಜುಗೊಳಿಸಿದರು ಮತ್ತು ಸುಮಾರು 300 ಜನರ ಸೈನ್ಯವನ್ನು ರಚಿಸಿದರು. ಅವರಿಗೆ ಬಂದೂಕು, ಕತ್ತಿವರಸೆ, ಕುದುರೆ ಸವಾರಿ ಮತ್ತು ಗುಂಡು ಹಾರಿಸುವುದರಲ್ಲಿ ತರಬೇತಿ ನೀಡಲಾಯಿತು. ಆದರೆ ಅವರಿಗೆ ಹಣದ ಕೊರತೆ ಇತ್ತು. ಆದ್ದರಿಂದ ಫಡ್ಕೆ ಬ್ರಿಟಿಷರಿಗೆ ದೊಡ್ಡ ಹೊಡೆತವನ್ನು ನೀಡಿದರು. ಅವರು ಭಾರತೀಯರಿಂದ ತೆರಿಗೆ ರೂಪದಲ್ಲಿ ಸುಲಿಗೆ ಮಾಡಿದ್ದ ಬ್ರಿಟಿಷ್ ಸಂಪತ್ತನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ಪ್ರಾರಂಭಿಸಿದರು. 1879ರಲ್ಲಿ ಅವರು ಧಮರಿ ಗ್ರಾಮದಿಂದ 400 ರೂಪಾಯಿಗಳನ್ನು ಮತ್ತು ಬಲಾಸ್ಪೆ ಮತ್ತು ಚಿಕ್ಲಿಯಿಂದ ಸುಮಾರು 1,50,000 ರೂಪಾಯಿಗಳನ್ನು ಮುಟ್ಟುಗೋಲು ಹಾಕಿಕೊಂಡರು. ಈ ಹಣವನ್ನು ಐಷಾರಾಮಿತನ ಅಥವಾ ವೈಯಕ್ತಿಕ ಖಜಾನೆಗಾಗಿ ಖರ್ಚು ಮಾಡಲಿಲ್ಲ. ಅದನ್ನು ಕ್ಷಾಮ ಪೀಡಿತರಿಗೆ ವಿತರಿಸಲಾಯಿತು ಮತ್ತು ಸೈನ್ಯವನ್ನು ವಿಸ್ತರಿಸಲು ಬಳಸಲಾಯಿತು. ಕ್ರಮೇಣ ಬ್ರಿಟಿಷ್ ಆಡಳಿತವು ಪುಣೆ ಜಿಲ್ಲೆಯಿಂದ ಕಣ್ಮರೆಯಾಗಲು ಪ್ರಾರಂಭಿಸಿತು. 1879ರಲ್ಲಿ ಫಡ್ಕೆ ಧಾಮ್ರಿ ಮತ್ತು ತೋರಣ ಕೋಟೆಗಳನ್ನು ವಶಪಡಿಸಿಕೊಂಡರು. ಬ್ರಿಟಿಷರಿಗೆ ಸಮಾನಾಂತರವಾಗಿ ತಾತ್ಕಾಲಿಕ ಸರ್ಕಾರವನ್ನು ಸ್ಥಾಪಿಸಿದರು. ಗಾಬರಿಗೊಂಡ ಬ್ರಿಟಿಷರು ಫಡ್ಕೆಯವರ ಮೇಲೆ 50,000 ರೂಪಾಯಿಗಳ ಬಹುಮಾನವನ್ನು ಘೋಷಿಸಿದರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ವಾಸುದೇವ ಬಲವಂತ ಫಡ್ಕೆ ಬ್ರಿಟಿಷರ ವಿಧೇಯ ಅಧಿಕಾರಿ ರಿಚರ್ಡ್ ಟೆಂಪಲ್ ಅವರ ರುಂಡವನ್ನು ತಂದವರಿಗೆ 75,000 ರೂಪಾಯಿಗಳನ್ನು ನೀಡಲಾಗುವುದು ಎಂದು ಘೋಷಿಸಿದರು. ಇದು ಬಹಿರಂಗ ಸವಾಲಾಗಿತ್ತು. 1879ರ ಜುಲೈ 20ರಂದು ವಾಸುದೇವ ಬಲವಂತ ಫಡ್ಕೆ ಅನಾರೋಗ್ಯದ ಸ್ಥಿತಿಯಲ್ಲಿ ಸಿಕ್ಕಿಬಿದ್ದರು. ದೇಶದ್ರೋಹದ ಆರೋಪದ ಮೇಲೆ ಅವರಿಗೆ ಕರಿನೀರ ಶಿಕ್ಷೆ ವಿಧಿಸಲಾಯಿತು. ಆದರೆ ಸಾರ್ವಜನಿಕ ಪ್ರತಿಭಟನೆಗೆ ಹೆದರಿ ಅವರನ್ನು ಅಂಡಮಾನ್ಗೆ ಕರೆದೊಯ್ಯುವ ಬದಲು ಯೆಮೆನ್ನ ಏಡನ್ ಜೈಲಿಗೆ ಕಳುಹಿಸಲಾಯಿತು. ಅಲ್ಲಿ ಅವರನ್ನು ತಲೆ ಕೆಳಗಾಗಿ ನೇತು ಹಾಕಿ ಬಿಸಿ ಕಬ್ಬಿಣದ ಸರಳುಗಳಿಂದ ಸುಡಲಾಯಿತು. ಆಗಲೂ ಅವರು ಎದೆಗುಂದಲಿಲ್ಲ. ಜೈಲಿನಿಂದ ತಪ್ಪಿಸಿಕೊಂಡ ಅವರು ಗಂಭೀರ ಸ್ಥಿತಿಯಲ್ಲಿ 16 ಮೈಲುಗಳಷ್ಟು ದೂರ ಓಡಿದರು. ಆದರೆ ಮತ್ತೆ ಸಿಕ್ಕಿಬಿದ್ದರು. ಬಳಿಕ ತಮ್ಮ ಬಂಧನದ ವಿರುದ್ಧ ಪ್ರತಿಭಟನೆಯ ರೂಪದಲ್ಲಿ ಅವರು ನಿರಂತರ ಉಪವಾಸವನ್ನು ಮಾಡಿ 1883ರ ಫೆಬ್ರವರಿ 17ರಂದು ಏಡನ್ ಜೈಲಿನಲ್ಲಿಯೇ ಪ್ರಾಣತ್ಯಾಗ ಮಾಡಿದರು. 1857ರ ನಂತರ ಭಾರತ ಇನ್ನೂ ಜೀವಂತವಾಗಿದೆ ಎಂದು ಯಾರಾದರೂ ಬ್ರಿಟಿಷರಿಗೆ ಹೇಳಿದ್ದರೆ ಅದು ಭಾರತದ ಮೊದಲ ತಾತ್ಕಾಲಿಕ ಸರ್ಕಾರದ ಸೃಷ್ಟಿಕರ್ತ ವಾಸುದೇವ ಬಲವಂತ ಫಡ್ಕೆಯವರು.